ಎಕ್ಸಾಮ್ 2ಗೆ ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ ಇದೆ ಆಲ್ರೆಡಿ. PYQs, ಫಿಕ್ಸ್ಡ್ ಕ್ವೆಶನ್ಸ್, ಟಾಪ್ ಕ್ವೆಶನ್ಸ್, ಗೋಯಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್, ಎಲ್ಲ ಕ್ವೆಶನ್ಸು ಇದೆ. ಬಟ್ ನಾನು ನಿಮ್ಗೆ ಇಲ್ಲಿ ತೊಗೊಂಬಂದಿದ್ದೀನಿ ಟಾಪ್ 50 ಅಪ್ಲಿಕೇಶನ್ ಕ್ವೆಶನ್ಸ್. ಯು ನೋ ವೈ? ನೀವು SLC ಬೋರ್ಡ್ ಲಾಸ್ಟ್ ನಿಮ್ಮ ಬರ್ದಿರೋ ಎಕ್ಸಾಮಲ್ಲಿ, ಎಕ್ಸಾಮ್ 1ನಲ್ಲಿ ನಿಮಗೆ ತಪ್ಪಾಗಿರೋದು, ಮಿಸ್ಟೇಕ್ಸ್ ಆಗಿರೋದೆ ಅಪ್ಲಿಕೇಶನ್ ಕ್ವೆಶನ್ ಅಲ್ಲಿ. ಮ್ಯಾಮ್ ಕ್ವಾಡ್ರಾಟಿಕ್ ಇಕ್ವೇಶನ್ ಹಂಗಿತ್ತು, ಮ್ಯಾಮ್ ಸರ್ಫೇಸ್ ಏರಿಯಾ ಹಿಂಗಿತ್ತು, ಮ್ಯಾಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಕಷ್ಟ ಆಯಿತು, ಮ್ಯಾಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಷ್ಟ ಆಯಿತು, ಮ್ಯಾಮ್ ಟ್ರಯಾಂಗಲ್ ಕಷ್ಟ ಆಯಿತು, ಬರೀ ಇದೇ ರೀಸನ್ ಹೇಳಿದ್ದೀರಾ ನೀವು. ಸೊ ಅದಕ್ಕೆ ಅಂತಾನೆ ಈ ರೀಸನ್ ಈ ಎಕ್ಸಾಮ್ 2 ಅಲ್ಲಿ ಕೊಡಬಾರ್ದು ಅಂತಾನೆ ನಾನು ನಿಮಗೆ ಟಾಪ್ 50 ಅಪ್ಲಿಕೇಶನ್ ಕ್ವೆಶನ್ಸ್ನ ಹುಡುಕಾಡಿ ತಗೊಂಡು ಬಂದಿದ್ದೀನಿ. ಪ್ರತಿಯೊಂದು ಕ್ವೆಶನ್ನು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಸೊ ಕೊನೆವರೆಗೂ ನೋಡ್ತಾ ಇರಿ ಮಕ್ಕಳೇ, ಎಲ್ಲ ಕ್ವೆಶನ್ಸು ಇಂಪಾರ್ಟೆಂಟ್ ಆಗಿದೆ. ಸೊ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಚಾಪ್ಟರ್ ಇಂದ ನಿಮಗೆ ಸಿಗುತ್ತೆ HCF LCM ಮೇಲೆ ಅಪ್ಲಿಕೇಶನ್ ಕ್ವೆಶನ್. ಸೊ ನಾನು ನಿಮ್ಗೆ ಹಿಂಟ್ ಕೊಡ್ತಾ ಇದ್ದೀನಿ, ನನಗೆ ಆನ್ಸರ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಇದು ಲಸಹ ಅಥವಾ LCM, ಇದು ಕೂಡ ಲಸಹ ಹಾಗೂ LCM. ನೆಕ್ಸ್ಟ್ ಒನ್ ಬಂದು ಮಸಹ ಹಾಗೂ HCF ಮಾಡಬೇಕು. ಇಲ್ಲಿನೂ ಮಸಹ ಅಥವಾ HCF ಇಲ್ಲಿ ನಾವು ಸಾಲ್ವ್ ಮಾಡಿ ಆನ್ಸರ್ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ನಿಮ್ಗೆ ಹಿಂಟ್ ಕೊಟ್ಟಿದ್ದೀನಿ, ಏನು ಅಂತ ನೋಡಿ ಆನ್ಸರ್ ಮಾಡಿ. ಕ್ವೆಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಈ ಥರ ಕ್ವೆಶನ್ಸ್ ಬಂದಾಗ ಕೀವರ್ಡ್ಸ್ನ ಐಡೆಂಟಿಫೈ ಮಾಡಿ ಕಲ್ಕೊಂಡಿರಿ, ರೈಟ್? ಅದೇ ಥರ ಮುಂದೆ ನೋಡಿ, ಕ್ವಾಡ್ರಾಟಿಕ್ ಇಕ್ವೇಶನ್ ವರ್ಗ ಸಮೀಕರಣ ಚಾಪ್ಟರ್ನ 3 ಮಾರ್ಕ್ಸ್ಗೆ ನಿಮಗೆ ಕ್ವೆಶನ್ ಬರುತ್ತಲ್ಲ, ಈ ಥರ ಮೆನ್ಸುರೇಷನ್ ಮೇಲೆ ಕ್ವೆಶನ್, ಅಂದರೆ ಏರಿಯಾ ಮೇಲೆ ಕ್ವೆಶನ್, ಅಥವಾ ಪೈಥಾಗರಸ್ ಥಿಯರಮ್ ಮೇಲೆ ಇದೇ ಥರ ಕ್ವೆಶನ್ನು ಪೈಥಾಗರಸ್ ಥಿಯರಮ್ ಮೇಲೆ ಕೊಡ್ಬೋದು. ಅಂದರೆ ಇದು ಫಸ್ಟ್ ಸೆಂಟೆನ್ಸ್ ಸೇಮೇ ಕೊಟ್ಟು ಇಲ್ಲಿ ಇಫ್ ಹೈಪಾಟಿನಸ್ ಈ ಥರ ಇದ್ದರೆ ಇಸ್ ಈಕ್ವಲ್ ಟು ಎಷ್ಟೋ ಸೆಂಟಿಮೀಟರ್ ಇದ್ದರೆ ಆವಾಗ 3 ವ್ಯಾಲ್ಯೂಸ್ನ ಆಲ್ಟಿಟ್ಯೂಡ್ ಮತ್ತು ಬೇಸ್ನ ಕಂಡುಹಿಡಿಯಿರಿ ಅಂತ ಕೇಳುವಂಥ ಪ್ರಶ್ನೆ ಬರ್ಬೋದು. ಆ್ಯಂಡ್ ಆಲ್ಸೋ ನೋಡ್ತೀರಿ ಕ್ವೆಶನ್ ಹೆಂಗಿದೆ, ವರ್ಡ್ ಪ್ರಾಬ್ಲಮ್ ಅಂದರೆ ಎಲ್ಲ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಬರ್ತಿರ್ಬೇಕಾದ್ರೆ ಸ್ಪೀಡ್ ಮೇಲೆ ಕ್ವೆಶನ್ ಆಗಿರ್ಬಹುದು, ಸ್ಪೀಡ್ ಮೇಲೆ ವೆರೈಟಿ ಕ್ವೆಶನ್ಸ್, ಮತ್ತೇನೆ ಏಜ್ ಮೇಲೆ ಕ್ವೆಶನ್ಸ್ ಬರ್ಬೋದು. ಮತ್ತೆ ಹೇಳಿದ್ದೀನಿ ಮೆನ್ಸುರೇಷನ್ ನಿಮ್ಮ ಎಕ್ಸಾಮಲ್ಲಿ ಬಂದಿತ್ತು ಈ ಕ್ವೆಶನ್ನು. ಸೊ ನಿಮ್ಮ ಪ್ರಾಕ್ಟೀಸ್ಗೆ ಅಂತ ಕೊಡ್ತಾ ಇದ್ದೀನಿ. ಫ್ರಾಕ್ಷನ್ ಮತ್ತೆ ಟೆಂಪ್ರೇಚರ್ ನೋಡಿ ಕ್ವೆಶನ್ಸ್ ಹೆಂಗಿದೆ. ಅದೇ ಥರ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಬಂದಾಗ ಈ ಥರ ವರ್ಡ್ ಪ್ರಾಬ್ಲಮ್ಸು ಬರ್ತವೆ. ಇವು ಹೆಂಗೆ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ನಾನು ನಿಮ್ಗೆ ಆಲ್ರೆಡಿ ಕಲಿಸಿದ್ದೀನಿ ಈ ಕ್ವೆಶನ್ಸ್ ಎಲ್ಲಾನು. ಯಾರ್ಯಾರು ನನ್ನ ಕ್ಲಾಸಸ್ನ ಅಟೆಂಡ್ ಆಗಿದ್ರಿ ನಿಮ್ಮ ಫಸ್ಟ್ ಬೋರ್ಡ್ ಎಕ್ಸಾಮ್ ಬರೀಬೇಕಾದ್ರೆ ಅವ್ರಿಗೆಲ್ಲ ಇವನ್ನ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಆಲ್ರೆಡಿ ಗೊತ್ತಿದೆ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದನ್ನ ನಾನು ಮತ್ತೆ ಎಕ್ಸಾಮ್ ಹಿಂದಿನ ದಿನ ನಾನು ನಿಮಗೆ ಕಲಿಸ್ತೀನಿ ಹೆಂಗೆ ಸಾಲ್ವ್ ಮಾಡ್ಬೇಕು ಈ ಕ್ವೆಶನ್ಸ್ನೆಲ್ಲ ಅಂತ. ಇದಕ್ಕೆ ಸೊಲ್ಯೂಷನ್ಸ್ ಕೂಡ ನಾನು ಕ್ಲಾಸಲ್ಲಿ ಕೊಡ್ತೀನಿ. ನೀವು ಆ ಕ್ಲಾಸಸ್ನ ಅಟೆಂಡ್ ಆಗಬೇಕು. ತಪ್ಪದೆ ಪ್ರತಿಯೊಂದು ಕ್ಲಾಸ್ನ ಅಟೆಂಡ್ ಆಗಿ ವೆರೈಟಿ ಕ್ವೆಶನ್ಸ್ ತೊಗೊಂಬಂದಿದ್ದೀನಿ. ಕೋಆರ್ಡಿನೇಟ್ ಜಾಮೆಟ್ರಿಲೂ ಕೂಡ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಈ ಥರ ಟ್ರಯಾಂಗಲ್ ಇಂದ ವರ್ಡ್ ಈ ಥರ ಕ್ವೆಶನ್ ಸಿಗ್ತವೆ. ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರೂ ಕೂಡ ನೀವು ಮಿಸ್ ಮಾಡಿರ್ತೀರಿ. ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ವೆಶನ್ಸ್ ಸ್ವಲ್ಪ ಅವರು ಕಂಬೈನ್ ಮಾಡಿ 2-3 ಕ್ವೆಶನ್ನ ಕಂಬೈನ್ ಮಾಡಿ ಅಪ್ಲಿಕೇಶನ್ ಕ್ವೆಶನ್ನ ಮಾಡ್ತಾರೆ. ನಿಮಗೆ ನೆನಪಿರಲಿ, ಅದನ್ನು ಎಷ್ಟೋ ಸಾರಿ ಹೇಳ್ಕೊಂಡು ಬಂದಿದ್ದೀನಿ ನಿಮಗೆ. ಏನಿಲ್ಲ, ಥಿಯರಮ್ದು ಅಪ್ಲಿಕೇಶನ್ ಕ್ವೆಶನ್ ಕೂಡ ಕೊಟ್ಟಿರ್ತಾರೆ. ಇದೊಂದು ಕ್ವೆಶನ್ ಸ್ವಲ್ಪ ನಿಮ್ಗೆ ತಲೆ ಕೆಡಿಸೋ ಥರ ಕೊಟ್ಟಿದ್ರು, ಈಸಿ ಕ್ವೆಶನೇ ಆಗಿದೆ. ಓಕೆ, ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾವ ಥರ ಅಪ್ಲಿಕೇಶನ್ ಇದೆ ಅಂತ ನೋಡ್ಕೊಳ್ಳಿ. ಥಿಯರಮ್ ಅಪ್ಲಿಕೇಶನ್ ಆಗಿರಬಹುದು, 2-3 ಕಾನ್ಸೆಪ್ಟ್ನ ಮಿಕ್ಸ್ ಮಾಡಿ ಕೊಟ್ಟಿರಬಹುದು. ಈ ಎಲ್ಲ ಕ್ವೆಶನ್ಸ್ನು ಪ್ರಾಕ್ಟೀಸ್ ಮಾಡಿಕೊಂಡು ಯಾವ್ಯಾವ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಬರ್ತಾ ಇದೆಯೋ ಅವೆಲ್ಲದ್ರದ್ದು ಆನ್ಸರ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು, ಆಯಿತಾ? ಆಪ್ಷನ್ ಇದ್ದುದು ಇರಲಿ, ಎಲ್ಲ ವರ್ಡ್ ಪ್ರಾಬ್ಲಮ್ಸ್ ಇರಲಿ, ಸಾಲ್ವ್ ಮಾಡಿ ಮಾಡೋಕ್ಕೆ ಟ್ರೈ ಮಾಡಿ. ಟ್ರಿಕ್ಸ್ನ ಯೂಸ್ ಮಾಡಿ ಸಾಲ್ವ್ ಮಾಡಿ ಟ್ರೈ ಮಾಡಿ. 50 ಕ್ವೆಶನ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ ಪ್ರತಿಯೊಂದು ಚಾಪ್ಟರಿಂದ. ನೋಡಿ ಇಲ್ಲಿ ವಾಲ್ಯೂಮ್ ಮೇಲೆ ಅಪ್ಲಿಕೇಶನ್, ಸರ್ಫೇಸ್ ಏರಿಯಾ ಮೇಲೆ ಅಪ್ಲಿಕೇಶನ್ ಆಗಿರ್ಬೋದು, ಕನ್ವರ್ಷನ್ಸ್ ಬಂದಿರಲಿ ಅಂತ, ಆಮೇಲೆ ಟ್ರಿಗ್ನೋಮೆಟ್ರಿಲಿ ಕ್ವೆಶನ್ಸು, ಎಲ್ಲ ಥರ ಕ್ವೆಶನ್ಸು ನಾನು ನಿಮಗೋಸ್ಕರ ಈ PDF ಅಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಅಪ್ಲಿಕೇಶನ್ಸ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಿಕೊಂಡು ಪ್ಯಾಟರ್ನ ನೆನ್ಪಿಟ್ಕೋಬೇಕು ಮಕ್ಕಳೇ. ಪ್ಯಾಟರ್ನ್ ನೆನ್ಪಿಟ್ಕೋಬೇಕು. ಹೇಳಿದ್ದೀನಲ್ಲ, ನೀವು ಸಾವಿರಾರು ಕ್ವೆಶನ್ ಸಾಲ್ವ್ ಮಾಡಿರ್ತೀರಿ, ಪ್ರತಿಯೊಂದು ಕ್ವೆಶನ್ನು ನೆನ್ಪಿಟ್ಕೊಳ್ಳಿಕ್ಕಾಗಲ್ಲ. ಪ್ಯಾಟರ್ನ್ ನೆನ್ಪಿಟ್ಕೋಬೇಕು, ಕೀವರ್ಡ್ಸ್ ನೆನ್ಪಿಟ್ಕೋಬೇಕು. ಹಂಗೇನೆ ಸಾಲ್ವ್ ಮಾಡಿದ್ರೇನೆ ನಿಮಗೆ ಹೆಲ್ಪ್ ಆಗುತ್ತೆ, ನಿಮಗೆ ಜಾಸ್ತಿ ಲೋಡ್ ಆಗಲ್ಲ, ಆ ಭಯನ ಬಿಡಕ್ಕಾಗುತ್ತೆ. ಸೊ ರಿಮೆಂಬರ್ ಕೀವರ್ಡ್ಸ್ ಆ್ಯಂಡ್ ಪ್ಯಾಟರ್ನ್ ಆಫ್ ದ ಕ್ವೆಶನ್ಸ್, ಆಯಿತಾ? ನೀವು ಯಾವ ಥರ ಪ್ಯಾಟರ್ನ್ ಅಥವಾ ಕೀವರ್ಡ್ಸ್ನ ಐಡೆಂಟಿಫೈ ಮಾಡಿದ್ದೀರಿ ಅಂತ ನನಗೆ ಒಂದ್ಸರಿ ಕಾಮೆಂಟಲ್ಲಿ ತಿಳಿಸಿ. ನನ್ನ ಕ್ಲಾಸ್ನ ಅಟೆಂಡ್ ಆಗಿ ನಾವು ಮ್ಯಾರಥಾನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಎಕ್ಸಾಮ್ಗೋಸ್ಕರ. ಸೊ ಆಗ ನಾನು ನಿಮಗೆ ಮತ್ತೆ ಕೀವರ್ಡ್ಸ್ನ ಮತ್ತು ಪ್ಯಾಟರ್ನ್ಸ್ನ ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ ಕ್ಲಾಸ್ ಆ್ಯಂಡ್ ಕಾಮೆಂಟ್ ಬಿಲೋ ನಿಮ್ಮ ಡೌಟ್ಸ್ಗಾಗಿ. ಸಿ ಯು ಅಗೇನ್.